ಪ್ರೈಸ್ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 90ನೇ ಅಧ್ಯಾಯದ 15ನೇ ವಾಕ್ಯ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಹೌದು ಪ್ರಿಯರೇ, ಇಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನ ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನ ಸಂತೋಷಪಡಿಸು. ನೀವು ಇಷ್ಟು ದಿನಗಳ ಕಾಲ ಸಂತೋಷವಾಗಿರಬಹುದು, ಖುಷಿಯಾಗಿರಬಹುದು, ಕುಂದಿ ಹೋಗಿರಬಹುದು, ಸೋತು ಹೋಗಿರಬಹುದು. ಆದ್ರೆ ನಾವು ಪ್ರಾರ್ಥನೆ ಮಾಡಲು ಈ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರುವುದಕ್ಕೆ ನಮಗೆ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತರಾಗಿದ್ದಾರೆ. ಆತನ ಬಳಿಯಲ್ಲಿ ನಾವು ಕೇಳಿಕೊಳ್ಳುವಾಗ ನಾವು ಎಷ್ಟೆಲ್ಲಾ ಪ್ರಯಾಸ ಪಟ್ಟಿದ್ದೇವೆ, ಎಷ್ಟೆಲ್ಲ ನಾವು ಕುಗ್ಗಿಸಿದ ದಿನಗಳನ್ನ ನಮ್ಮ ಜೀವಿತದಲ್ಲಿ ಕಂಡಿದ್ದೆವು, ನಾವು ಕೇಡನ್ನ ಅನುಭವಿಸಿದ್ದೆವು. ಅದಕ್ಕೆ ಹೆಚ್ಚಿನದಾದಂತಹ ಒಂದು ಸಂತೋಷವನ್ನ ಕೂಡಿಸಿ ಕೊಡುವುದಕ್ಕೆ ದೇವರಿಂದ ಸಾಧ್ಯತೆ. ಆದ್ರಿಂದ ನಾವು ಕೂಡ ಕೀರ್ತನೆಗಾರನು ಹೇಳುವ ಹಾಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ಕುಗ್ಗಿಸಿದಂತಹ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೆ ತಕ್ಕಂತೆ ನಮ್ಮನ್ನ ಸಂತೋಷಪಡಿಸು. ಖಂಡಿತವಾಗಿಯೂ ದೇವರು ನಿಮ್ಮನ್ನ ಸಂತೋಷಪಡಿಸುತ್ತಾರೆ. ಈ ದಿನದಲ್ಲಿ ನೀವು ಸಂತೋಷವನ್ನ ಕಾಣ್ತೀರಿ, ಸಂತೋಷದಿಂದ ಇರುತ್ತೀರಿ, ಸಂತೋಷವನ್ನ ಅನುಭವಿಸುತ್ತೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ನಿನ್ನ ವಾಗ್ದಾನದ ಪ್ರಕಾರವಾಗಿ ಅಪ್ಪ, ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ಅಪ್ಪ, ನನ್ನ ಸಹೋದರ ಎಲ್ಲರೂ ಕರ್ತನೆ ಎಷ್ಟು ದಿನ ಕರ್ತನೆ ಅಪ್ಪ ಕುಗ್ಗಿ ಹೋಗಿದ್ದಾರೋ, ಕರ್ತನೆ ಸಂತೋಷವಿಲ್ಲದ ರೀತಿಯಲ್ಲಿ ಜೀವಿತವನ್ನು ನಡೆಸಿದ್ದಾರೋ, ಅವರು ಎಲ್ಲರ ಜೀವಿತದಲ್ಲಿ ಅದಕ್ಕಿಂತ ಹೆಚ್ಚಿನದಾದ ಒಳ್ಳೆಯ ದಿನಗಳನ್ನ ಕಾಣುವಂತೆ, ಸಂತೋಷವನ್ನ ಅನುಭವಿಸುವಂತೆ ಕೃಪೆ ಮಾಡಿಸುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಈ ದಿನದಲ್ಲಿ ಸಂತೋಷದಿಂದ ಇರಲು, ಸಂತೋಷವನ್ನ ಹೊಂದಿಕೊಳ್ಳಲು, ಸಂತೋಷವನ್ನ ಅನುಭವಿಸಲು ಬೇಕಾಗಿರುವಂತಹ ಕೃಪೆಯಿಂದ ಅವರನ್ನ ತುಂಬಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ಕರ್ತನೇ.